ಎಲ್ರಿಗೂ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ 25ನೇ ಆಗಸ್ಟ್ 2024ರಂದು ನಡೆದಿದ್ದ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ರಿ, ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ರಿ, ಹಾಗೆ ಗುರುಗಳ ಆಶೀರ್ವಾದ ಕೂಡ ಪಡೆದಿದ್ರಿ. ಮುಂಬರುವ 29ನೇ ತಾರೀಕು ಅಂದರೆ 29 ಸೆಪ್ಟೆಂಬರ್ 2024ರಂದು ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದ ವಿಶೇಷತೆಗಳು ಹೀಗಿವೆ. ಪೂರ್ವಜನ್ಮ ಧನದೋಷ ನಿರ್ಮೂಲನೆ, ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ ಅಂಡ್ ಟೆಕ್ನಿಕ್ಸ್, ಸುಲಭವಾಗಿ ಸಾಲ ತೀರಿಸಿ ವಿಶ್ವತಂತ್ರಗಳು, ಗೆಟ್ ಔಟ್ ಆಫ್ ಡೆಟ್ಸ್ ಈಸಿಲಿ ಅಂಡ್ ಬಿಕಮ್ ರಿಚ್, ಫಾಲೋ ದೀಸ್ ಯೂನಿವರ್ಸ್ ತಂತ್ರಾಸ್. ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗಳಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಇದೆಲ್ಲದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಈ ಎಪಿಸೋಡ್ನ ಕೊನೆಯಲ್ಲಿ ನಿಮಗೆ ಸಿಗುತ್ತೆ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾಗಿರುವ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಜಿ, ನಾವು ಕೇಳೇ ಇರ್ತೀವಿ, ಒಂದು ಪ್ರಾವರ್ಬ್ ಇದೆ, ರಿಚ್ ಗೆಟ್ಸ್ ರಿಚರ್ ಆ್ಯಂಡ್ ಪುವರ್ ಸ್ಟೇಸ್ ಪುವರ್ ಅಂತ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಗುರುಜಿ? ಯಾಕಂದ್ರೆ ಶ್ರೀಮಂತರಿಗೆ ಅತಿ ಹೆಚ್ಚು ದುಡ್ಡು ಎಲ್ಲಿಂದ ಬರುತ್ತೆ ಅವ್ರಿಗೆ ನಮಗ್ ಗೊತ್ತಿಲ್ದಿರೋ ಅಂತ ಏನಾದ್ರು ಸೂತ್ರ ಗೊತ್ತಿದ್ಯಾ, ಅಥವಾ ಬಡವ್ರಿಗೆ ಗೊತ್ತಿಲ್ದಿರೋ ಅಂತ ಏನಾದ್ರು ಅಂಶ ಅವ್ರ ಹತ್ರ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ದಯವಿಟ್ಟು. ವೆಲ್ ಎಸ್, ಐ ಮೀನ್ ಇಟ್ಸ್ ಅ ವೆರಿ 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 ವ್ಯಾಲಿಡ್ ಕ್ವೆಶನ್ ಮೇಡಮ್. ಇನ್ಫ್ಯಾಕ್ಟ್ ಎಲ್ರಿಗೂ ಇರೋವಂಥದ್ದು ಇದು ಹೇಗಿದೆ ಅಂತಂದರೆ, ನೀವು ಕೇಳೋದು ತೆಂಡೂಲ್ಕರು ಅಥವಾ ವಿರಾಟ್ ಕೊಹ್ಲಿ ಹೇಗೆ ಸರ್ ಅವ್ರು ಮಾತ್ರ ತುಂಬ ಚೆನ್ನಾಗಿ ಆಡ್ತಾರೆ, ಬೇರೆಯವ್ರು ಅವ್ರ ಥರ ಆಡೋದೇ ಇಲ್ಲ, ಏನು ಗೊತ್ತಿದೆ ಅವ್ರಿಗೆ? ಅಲ್ಲ, ಕರೆಕ್ಟು. ಜನಗಳನ್ನ ನಾವು ನೋಡೋದು ಎಲ್ಲರ ಹತ್ರ ಬ್ಯಾಟ್ ಇರೋದು ನೋಡಿದ್ದೀವಿ. ಬ್ಯಾಟ್ ಇರೋ ಕಾರಣಕ್ಕೆ ತೆಂಡೂಲ್ಕರ್ ಆಗ್ಬಿಡೋಕ್ಕಾಗುತ್ತಾ ಅಥವಾ ವಿರಾಟ್ ಕೊಹ್ಲಿ ಆಗೋಕ್ಕಾಗುತ್ತಾ? ಬರೀ ಬಾಲ್ ಇರೋ ಕಾರಣಕ್ಕೆ ಮುರಳೀಧರನು ಅಥವಾ ಶೇನ್ ವಾರ್ನ್ ಆಗೋದಕ್ಕಾಗುತ್ತಾ? ಇಲ್ಲ, ಫುಟ್ಬಾಲ್ ಎಲ್ರಿಗೂ ಕೊಡ್ತೀವಪ್ಪ, ಸ್ಟಡ್ಸು ಕೊಡ್ತೀವಿ, ಕ್ರಿಸ್ಟಿಯಾನೋ ರೊನಾಲ್ಡೋ ಹಾಕೋಕ್ಕಾಗುತ್ತಾ ಅಥವಾ ಮೆಸ್ಸಿ ಹಾಕೋದಕ್ಕಾಗುತ್ತಾ? ಸೊ ಇಲ್ಲಿ ಡಿಫ್ರೆನ್ಸ್, ದೆರ್ ಈಸ್ ಅ ಹ್ಯೂಜ್ ಡಿಫ್ರೆನ್ಸ್ ಮೇಡಮ್. ಎಲ್ಲರಿಗೂ ಯೂನಿವರ್ಸ್ ಕೊಟ್ಟಿರೋದು ಎರಡೇ ಕೈ, ಎರಡೇ ಕಾಲು, ಒಂದು ತಲೆ, ಇನ್ನು ಮಾಮೂಲಿ ಏನೇನಿದೆಯೋ ಫೀಚರ್ಸು ಇಷ್ಟೇ ಕೊಟ್ಟಿರೋದು. ಬಟ್ ಇದನ್ನು ಹೇಗೆ ಬಳಸ್ತಾರೋ ಅದ್ರ ಮೇಲೆ ನಾವು ಶ್ರೀಮಂತರೋ ಅಥವಾ ಬಡವರೋ ಅನ್ನೋದು ಡಿಪೆಂಡ್ ಆಗುತ್ತೆ. ಇಟ್ಸ್ ಅ ಚಾಯ್ಸ್ ಮೇಕಿಂಗ್ ಮೇಡಮ್. ಸಿ, ಫಾರ್ಚುನೇಟ್ಲಿ ಈ ಚಾಯ್ಸ್ ಮೇಕಿಂಗ್ ಎಬಿಲಿಟಿ ಕೊಟ್ಟಿರೋದು ಈ ಮನುಷ್ಯನಿಗೆ ಮಾತ್ರ. ಈ ಪ್ರಾಣಿಗಳಿಗೆ ಚಾಯ್ಸ್ ಮೇಕಿಂಗ್ ಎಬಿಲಿಟಿ ಇಲ್ಲ. ಇದಕ್ಕೂ ಮುಂಚೆ ನಾನು ಹೇಳಿದ್ದೇನೆ, ಇಲ್ಲಿ ತನಕ ಐ ಮೀನ್ ಎಷ್ಟು ಲಕ್ಷ ವರ್ಷಗಳಿಂದ ನಾವಿದ್ದೀವೋ ಈ ಭೂಮಿಯಲ್ಲಿ ಗೊತ್ತಿಲ್ಲ, ಇಲ್ಲಿ ತನಕ ಯಾವ ಸಿಂಹನೂ ಅಪ್ಪಿತಪ್ಪೇನೂ ವೆಜಿಟೇರಿಯನ್ ತಿನ್ನಲಿಲ್ಲ. ಅದಕ್ಕೆ ಚಾಯ್ಸ್ ಇಲ್ಲ ಮೇಡಮ್. ನೀವು ತಗೊಬಂದು ತುಂಬ ಚೆನ್ನಾಗಿರೋ ಆಂಧ್ರ ಮೀಲ್ಸೋ ಅಥವಾ ಇಡ್ಲಿನೋ ಪೂರಿನೋ ಇಟ್ಟರು ಅದು ತಿನ್ನೋದೇ ಇಲ್ಲ, ಅದು ತಿನ್ನೋದೇ ನಾನ್ ವೆಜಿಟೇರಿಯನ್ನು. ಅದೇ ರೀತಿ ಆನೆ ಇಲ್ಲಿ ತನಕ ತುಂಬ ಚೆನ್ನಾಗಿದೆಯಪ್ಪ ಏನದು ನಾನ್ ವೆಜ್ಜು ಅಂತ ಅದು ಮುಟ್ಲಿಲ್ಲ, ಅದು ಮಾಡೋದು ಇಲ್ಲ. ದೇ ಡೋಂಟ್ ಹ್ಯಾವ್ ಅ ಚಾಯ್ಸ್. ಬಟ್ ವೆರಾಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, ನಾವು ದೇವರ ಒಂದು ಸ್ವರೂಪಗಳು, ದೇವರ ಶಕ್ತಿಗಳು. ನಮಗೆ ಚಾಯ್ಸ್ ಮೇಕಿಂಗ್ ಎಬಿಲಿಟಿ ದೇವರು ಯೂನಿವರ್ಸ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಚೂಸ್ ಟು ಡೂ ದಿಸ್ ಆರ್ ಯು ಮೇ ನಾಟ್ ಚೂಸ್ ಟು ಡೂ ದ್ಯಾಟ್. ಇಟ್ ಈಸ್ ವಿತ್ ಯು. ನಮ್ಮಲ್ಲಿದೆ ಇವೆಲ್ಲ ಚಾಯ್ಸ್ ಮೇಕಿಂಗು. ಸೊ ನಾನು ಕೆಲ್ಸಕ್ಕೆ ಹೋಗೋದು ನನ್ನ ಚಾಯ್ಸೇ, ಬಿಸ್ನೆಸ್ ಮಾಡೋದು ನನ್ನ ಚಾಯ್ಸೇ. ಗೊತ್ತಾಗ್ತಿದೆಯಮ್ಮ? ಬುಕ್ಸ್ ಓದಬೇಕು, ನಾನು ಕಲಿಬೇಕು, ನಾನು ಶ್ರೀಮಂತನಾಗಬೇಕು ಅನ್ನೋ ಯಾರಿಗೆಲ್ಲ ಒಂದು ಆತುರ ಇದೆಯೋ, ಮನಸ್ಸಿದೆಯೋ,
ಅವರೆಲ್ಲ ಶ್ರೀಮಂತರಾಗ್ತಾರೆ. ಯಾರಿಗೆ ಆ ಮನಸ್ಥಿತಿನೇ ಇಲ್ವೋ ಹೇಗಿದೆಯೋ ಆಗಿರಲಿ ಬಿಡಪ್ಪ ಇಟ್ಟಂಗಾಗಲಿ ಅನ್ನೋಂಥವರೆಲ್ಲ ಬಡವರಾಗೇ ಇರ್ತಾರೆ. ಸೊ ಇಟ್ಸ್ ಆಲ್ ಮೈಂಡ್ ಸೆಟ್. ಬಟ್ ದ್ಯಾಟ್ ಸೈಡ್ ನೀವು ಯಾರು ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ದೊಡ್ಡ ಶ್ರೀಮಂತರು ಈ ಕಮ್ಯುನಿಟಿಯಿಂದನೇ ಫಸ್ಟ್ ಬಂದಿರುವಂಥದ್ದು. ಫಸ್ಟ್ ಅಂತ ಹೇಳೋದು ಬೇಡ, ಬಟ್ ಉನ್ನತ ಒಂದು ಸ್ಥಾನದಲ್ಲಿ ಅವರಿರುವಂಥದ್ದು. ಅವರು ಜೂವಿಷ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಜೂವಿಷ್ ಕಮ್ಯುನಿಟಿ ಅಂತಂದರೆ ಕನ್ನಡದಲ್ಲಿ ಯಹೂದಿಗಳು ಅಂತೇಳಿ. ಇವರು 1 out of 4 ಆರ್ ರಿಚ್ ಇನ್ ದ ವರ್ಲ್ಡ್. 4ರಲ್ಲಿ ಒಬ್ಬ ಮಿಲಿಯನಿಯರು ಬಿಲಿಯನಿಯರೇ. ಸೊ ಜಸ್ಟ್ ಇಮ್ಯಾಜಿನ್ ದ ರೇಷಿಯೋ. ಈ ರೇಷಿಯೋ ನಮ್ಮ ದೇಶದಲ್ಲಿ ಏನಾದರೂ ಅಪ್ಲೈ ಮಾಡೋದಾಗಿದ್ದಿದ್ರೆ ಸರಿಸುಮಾರು 30-40% ಅಷ್ಟು ಬಿಲಿಯನರ್ಸ್ ಇರಬೇಕಿತ್ತು. 1 out of 4 ಅಂತಂದರೆ. ಎನಿವೆ ಇವ್ರು ಯಾರು, ಇವ್ರು ಪಾಲಿಸೋ ಅಂಥ ಮೆಥಡ್ಸ್ ಏನು, ಸೀಕ್ರೆಟ್ಸ್ ಏನು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಅವ್ರು ಯಾರು, ಕೆಲವ್ರ ಹೆಸರುಗಳು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಫೇಸ್ಬುಕ್ ಯೂಸ್ ಮಾಡ್ತೀರಲ್ವಾ? ಫೇಸ್ಬುಕ್ ಓನರ್ ಯಾರು? ಮಾರ್ಕ್ ಜುಕರ್ಬರ್ಗ್. ಓಕೆ, ಮಾರ್ಕ್ ಜುಕರ್ಬರ್ಗ್ ಒಂದು ಯಹೂದಿ, ಜೂವಿಷ್ ಕಮ್ಯುನಿಟಿಗೆ ಸೇರಿದವರು. ಗೂಗಲ್ ಯೂಸ್ ಮಾಡ್ತೀರಾ ನೀವು? ಎಲ್ಲರೂ ಯೂಸ್ ಮಾಡ್ತಾರೆ, ಯಾರು ಯೂಸ್ ಮಾಡಲ್ಲ. ಗೂಗಲ್ ಫೌಂಡರ್ ಯಾರು? ಸರ್ಬಿನ್ ಬ್ರಿನ್, ಲ್ಯಾರಿ ಪೇಜ್. ಇವರೆಲ್ಲರೂ ಯಹೂದಿಗಳೇ, ಜೂವಿಷ್ ಪೀಪಲ್ಲೇ. ಡೆಲ್ ಕಂಪ್ಯೂಟರ್ಸ್ ನಿಮ್ಗೆ ಗೊತ್ತಿದೆ, ಡೆಲ್ ಕಂಪ್ಯೂಟರ್ಸ್ ಕಂಪನಿ, ಮೈಕಲ್ ಡೆಲ್, ಅವರು ಸಹ ಜೂವಿಷ್ ಕಮ್ಯುನಿಟಿನೇ. ಅಷ್ಟೇ ಅಲ್ಲ, ಬ್ಲೂಮ್ಬರ್ಗ್ ಫೌಂಡರ್ಸ್ ಆಗ್ಬೋದು. ಸೊ ಇನ್ನೂ ಅನೇಕ ಮೇಡಮ್, ಐ ಮೀನ್ ಯು ನೇಮ್ ಇಟ್. ಫೋರ್ಬ್ಸ್ ಲಿಸ್ಟಲ್ಲಿ ನೋಡಿದ್ರೆ ಅತಿ ಹೆಚ್ಚು ಬಿಲಿಯನಿಯರ್ಸು ಜೂವಿಷ್ ಪೀಪಲೇ ಇರೋದು. ಯಾಕೆ ಇವರಾದರು? ನಮ್ಮ ಇಂಡಿಯಾಗೆ ಬಂದರೆ ನೀವು ನೋಡಿ, ಜೈನ್ಸ್ ಆಗ್ಬೋದು, ಮಾರ್ವಾಡೀಸ್ ಆಗ್ಬೋದು, ಇವರು ಉನ್ನತ ಸ್ಥಾನದಲ್ಲಿದ್ದಾರೆ. ಶ್ರೀಮಂತಿಕೆಯ ಪಟ್ಟಿಯಲ್ಲಿ. ಈಗ ಅಂಬಾನಿ ಆಗ್ಬೋದು, ಅದಾನಿ ಆಗ್ಬೋದು, ಅಥವಾ ರತನ್ ಟಾಟಾ ಅವರು ಪಾರ್ಸಿಗಳು ಅವರಾಗ್ಬೋದು. ತುಂಬ ಜನ ನೋಡಿ ನೀವು, ಆ್ಯಸ್ ಇಟ್ ಈಸ್ ನೀವು ನೋಡಿ, ನಿಮ್ಮ ಊರಲ್ಲಾಗಲಿ ಎಲ್ಲೇ ಆಗಲಿ ಮಾರ್ವಾಡಿಗಳು ಶ್ರೀಮಂತಿಕೆಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಾರೆ. ಅದಕ್ಕೆ ಕೆಲವು ಸೂತ್ರಗಳು ಗೊತ್ತಿದೆ. ಎಲ್ಲ ಸೂತ್ರಗಳನ್ನು ಯೂಟ್ಯೂಬಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಖಂಡಿತವಾಗಿ ವರ್ಕ್ಶಾಪಲ್ಲಿ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಒಂದು 3 ವೆರಿ ಇಂಪಾರ್ಟೆಂಟ್ ಇರೋ ಗುಣಗಳನ್ನು ನಾವು ತಿಳ್ಕೊಳ್ಳೋಣ. ಅವರು ಮೊದಲಿಗೆ ಚಿಕ್ಕ ಮಕ್ಕಳಿಂದ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರಮ್ಮ. ಈವನ್ ಬೈ ಚಾಯ್ಸ್ ಮಾಡೋದಕ್ಕೂ ಚಿಕ್ಕ ಮಕ್ಕಳಿಂದ ಹೇಳ್ಕೊಡ್ತಾರೆ ಫೈನಾನ್ಸ್ ಬಗ್ಗೆ. ಯಾಕಂತಂದರೆ ಅವ್ರ ತಂದೆ ತಾಯಿ ಫಿನಾನ್ಸಲ್ಲಿ ನಂಬರ್ 1 ಇರ್ತಾರೆ. ಅವ್ರ ತಂದೆ ತಾಯಿ ಬಿಸ್ನೆಸ್ ಮಾಡ್ತಾರೆ. ಅವ್ರು ಹೇಳ್ಕೊಡೋದೆ ಅವ್ರ ಮಕ್ಕಳಿಗೆ ಬಿಸ್ನೆಸ್ ಮಾತ್ರ ಮಾಡಬೇಕು, ಎಲ್ಲೂ ಕೆಲಸಕ್ಕೆ ಹೋಗೋಂಗಿಲ್ಲ. ಹಾರ್ಡ್ಲಿ ಯು ವಿಲ್ ಫೈಂಡ್ ದೆಮ್ ಗೋಯಿಂಗ್ somewhere to work. ದೇ ನೆವರ್ ವರ್ಕ್, ದೇ ಮೇಕ್ ಪೀಪಲ್ ವರ್ಕ್. ಬೇರೆಯವ್ರಿಗೆ ಕೆಲಸ ಕೊಟ್ಟು ಮಾಡಿಸ್ತಾರೆ ಹೊರತು ಅವ್ರು ಕೆಲಸ ಮಾಡಲ್ಲ. ಯಾರು ಕೆಲಸ ಮಾಡ್ತಾರೋ ಅವನಿಗೆ ಕೂಲಿ ಸಿಗುತ್ತೆ. ಯಾರು ಬಿಸ್ನೆಸ್ ಮಾಡ್ತಾನೋ ಅವನು ಲಾಭ ಸಿಗುತ್ತೆ, ಶ್ರೀಮಂತ ಆಗ್ತಾನೆ. ಇದು ಕಟು ಸತ್ಯ. ಎಷ್ಟು ಜನಕ್ಕೆ ಇಷ್ಟ ಆದರೂ ಇಷ್ಟ ಆಗದೇ ಇದ್ರು ಸತ್ಯ ಹೇಳಲೇಬೇಕು. ಸೊ ಹಾಗಾಗಿ ಯು ಗಾಟ್ ಟು ಡೂ ಬಿಸ್ನೆಸ್ ಅಂತಂತೇಳಿ ಚಿಕ್ಕ ಮಕ್ಕಳಿಂದ ಅವರು ಜೂವಿಷ್ ಕಮ್ಯುನಿಟಿಯಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ 5 ಜಾರ್ ಟೆಕ್ನಿಕ್ ಅಂತಿದೆ ಮಕ್ಕಳಿಗೆ ಹೇಳ್ಕೊಡುವಂಥದ್ದವರು. ತುಂಬ ಅದ್ಭುತವಾಗಿದೆ. ನೀವು ದಯವಿಟ್ಟು ಇದನ್ನು ರಿಸರ್ಚ್ ಮಾಡಿ, ಗೂಗಲಲ್ಲಿ ನೋಡಿ. ಜೂವಿಷ್ ಪೀಪಲ್ಸ್ ಕಿಡ್ಸ್ 5 ಜಾರ್ ಫಿನಾನ್ಸ್ ಟೆಕ್ನಿಕ್ ಅಂತೇಳಿ ಬರುತ್ತೆ. ದಯವಿಟ್ಟು ನಿಮಗೆ ಹೋಮ್ ವರ್ಕು ಎಲ್ಲರೂ ಮಾಡಿ. ಅವ್ರೇಗೆ ಫಾಲೋ ಮಾಡ್ತಾರೆ, ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಅಂತ ನೋಡಿ. ನಮ್ಮದೇ ಬೇರೆ ಟೆಕ್ನಿಕ್ ಇದೆ, ಹಿಂದ್ಗಡೆ ಎಪಿಸೋಡಲ್ಲಿ ನಾವು ಹೇಳ್ದು 6 ಜಾರ್ ಟೆಕ್ನಿಕ್. ಅವ್ರದ್ದು 5 ಜಾರ್ ಟೆಕ್ನಿಕ್ ಇದೆ ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಅದನ್ನು ನೋಡಿ. ಇದು 1ನೇದು. 2ನೇದು ಬಂದು ದೆ ಬಿಲೀವ್ ಇನ್ ಅಬಂಡೆನ್ಸ್. ಅವ್ರ್ಯಾವತ್ತೂ ಸಾಕು ಅನ್ನೋ ಮನೋಭಾವನೆ ಇಲ್ಲ ಅವ್ರಿಗೆ. ನಾವು ಎಷ್ಟು ಬೇಕಾದರೂ ವೆಲ್ತ್ನ ಮಾಡಬೇಕು, ಜಾಸ್ತಿ ದುಡ್ಡನ್ನು ಮಾಡಬೇಕು, ಹೆಚ್ಚು ಆಸ್ತಿ ಮಾಡಬೇಕು, ಚಿನ್ನ ಮಾಡಬೇಕು ಅನ್ನೋ ಮನಸ್ಥಿತಿ. ಯಾರೋ ಒಬ್ಬರನ್ನ ಕೇಳ್ತಾರೆ, ಇದೇನು ಸರ್ ಇದು ಹೆಚ್ಚು ಅಂತಿರಲ್ವಾ, ಯಾಕೆ ಬೇಕು ಸರ್, ಇದು ಪರ್ಮನೆಂಟ್ ಅಲ್ವಲ್ಲ ಈ ಭೂಲೋಕ, ನಾವೆಲ್ಲ ಹೋಗ್ಬೇಕಲ್ಲ ಒಂದಿನ, ಏನಕ್ಕೋಸ್ಕರ ಬೇಕು ಅಂತ. ಅದಕ್ಕೆ ಅವರೇ ಹೇಳ್ತಾರೆ, ಹೆಚ್ಚು ಇದೆಯೋ ಇಲ್ವೋ ಭಗವಂತನ ಹತ್ರ ಅಂತ ಕೇಳ್ತಾರೆ. ಗಾಡ್ ಈಸ್ ಅಬಂಡೆಂಟ್. ಯೂನಿವರ್ಸ್ ಅನ್ನೋ ಅಂಥದ್ದೇ ಅನಂತ. ಅದು ಒಂದು ಲಿಮಿಟೆಡ್ ಅಲ್ಲ, ಅದು ಇಟ್ಸ್ ಅನ್ಲಿಮಿಟೆಡ್. ಸೊ ನಾವ್ಯಾಕೆ ಅನ್ಲಿಮಿಟೆಡ್ ಆಗಬಾರ್ದು? ಎಲ್ಲದರಲ್ಲೂ ಚಾರಿಟಿಯಲ್ಲೂ ದಾನದಲ್ಲೂ ಅನ್ಲಿಮಿಟೆಡ್ ಆಗಿ ಕೊಡೋಣ, ಅನುಭವಿಸೋದ್ರಲ್ಲೂ ಅನ್ಲಿಮಿಟೆಡ್ ಆಗಿ ಅನುಭವಿಸೋಣ ಅನ್ನೋವಂಥದ್ದು ಅವ್ರದ್ದು ಒಂದು ಮೂಲ ಗುಣ. ಹಾಸಿಗೆಯಿಂದ ಜಾಸ್ತಿ ಕಾಲ್ ಚಾಚು ಆಚೆಗೂ ಅಂತ. ಅದು ಹೆಂಗಿದೆ ಅಂತಂದರೆ,
ಹಾಸಿಗೆಯಲ್ಲೇ ಕಾಲು ಚಾಚ್ತಾರೆ ಅವರು ಅಮ್ಮ. ಹೌದು. ಅಂತಂದರೆ ಹೆಚ್ಚು ಹಾಸಿಗೆಗಳು ತೆಗೆದುಕೊಳ್ಳೋಣ, ಹೆಚ್ಚು ಆಸ್ತಿಗಳು ಮಾಡೋಣ, ದೊಡ್ಡ ದೊಡ್ಡದಾಗಿ ಬೆಳೆಯೋಣ ಅನ್ನೋ ಥರ. ಅಂತಂದರೆ ಇದಕ್ಕೆ ಎರಡು ತಾತ್ಪರ್ಯ ಇದೆ. ಹಾಸಿಗೆ ಇದ್ದಷ್ಟು ಕಾಲ ಯಾಕೆ ಚಾಚಬೇಕು, ಉದ್ದ ಮಾಡೋಣ ಅಂತ ಹೋದರೆ ಅದಕ್ಕೆ ಕೊನೆಯೇ ಇರಲ್ಲ. ಎಷ್ಟು ಉದ್ದ ನನಗೆ ಸಾಕು ಅನ್ನೋದೇ ನನಗೆ ಗೊತ್ತಿರಲ್ಲ. ಗೊತ್ತಾಗ್ತಿದೆಯಮ್ಮ? ಸೊ ಇದು ದುಡ್ಡಿನ ವಿಚಾರಕ್ಕೆ ಬಂದರೆ ಎಷ್ಟು ಅಂತ ಒಂದು ಅಂತ್ಯ ಇರಬೇಕಂತ ನಾನೇ ಹೇಳಿದ್ದೇನೆ. ಬಟ್ ಜೂಯಿಷ್ ಕಮ್ಯುನಿಟಿ ಬಗ್ಗೆ ನಾನು ಇವತ್ತು ಹೇಳ್ತಿರೋ ಅಂಥದ್ದು, ಯಹೂದಿಗಳು ನಂಬುವಂಥದ್ದು ದೇವರು ಅಬಂಡೆಂಟ್, ಅದಕ್ಕೆ ನಾವು ಅಬಂಡೆಂಟ್ ಆಗಿರಬೇಕು ಅನ್ನೋ ಮನೋಭಾವನೆ ಅವರಲ್ಲಿದೆ. ಸೊ ಇದು ಎರಡನೇ ಗುಣ. ಮೂರನೇ ಗುಣ ಬಂದು ಅವರಲ್ಲಿ ಏನಿದೆಯೋ ಅದರಲ್ಲೇ ಬದುಕ್ತಾರೆ ಹೊರತು ಅವ್ರಿಗೆ ಇಲ್ಲದೆ ಇರೋದನ್ನ ಸಾಲ ಮಾಡಿ ಬದುಕಲ್ಲ. ಒನ್ ಆಫ್ ದಿ ಮೋಸ್ಟ್ ಪ್ಯಾರಮೌಂಟ್ ಫೀಚರ್ ಇನ್ ದೇರ್ ಲೈಫ್, ದೇ ನೆವರ್ ಗೋ ಫಾರ್ ಡೆಟ್. ಈ EMI ಆಗಲಿ, ಈ ನಾಳಿನ ಒಂದು ಸಂತೋಷವನ್ನು ಇವತ್ತೇ ಅನುಭವಿಸೋದಾಗಲಿ ಅವ್ರು ಮಾಡೋದೇ ಇಲ್ಲಮ್ಮ. ನನಗೆ ಈಗ ಮನೆ ಕಟ್ಟಬೇಕು, ದುಡ್ಡು ಒಟ್ಟು ಮಾಡ್ತೇನೆ, ಲೇಟ್ ಆದರೂ ಪರವಾಗಿಲ್ಲ, ನನ್ನ ದುಡ್ಡಲ್ಲಿ ನಾನು ಮನೆ ಕಟ್ತೇನೆ. ಕಾರ್ ತೆಗೆದುಕೊಳ್ತೇನೆ, ನಾನು ದುಡ್ಡನ್ನು ಕೂಡಿಡ್ತೇನೆ, ಕೂಡಿಟ್ಟ ದುಡ್ಡಲ್ಲಿ ಕಾರ್ ತೆಗೆದುಕೊಳ್ತೇನೆ. ಅಥವಾ ಯಾವುದೇ ವಿಚಾರ ಆಗಲಿ, ಲೋನ್ ಅಂತೂ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಇವರು ಪ್ರಿನ್ಸಿಪಲ್ಲು. ನನಗೆ ಹೇಳಿ, ಯಾರು ಬಡವರಾಗ್ತಾರೆ ಈ ರೀತಿ ಒಂದು ಪ್ರಿನ್ಸಿಪಲ್ ಫಾಲೋ ಮಾಡಿದ್ರೆ? ಗೊತ್ತಾಗ್ತಿದೆಯಲ್ವಾ? ಈಗ ಕಾಲ ಆಗಿಲ್ಲ. 90% ಹೇಳ್ಬೋದು, ಎಲ್ಲರೂ ಅಷ್ಟೇ ಲೋನ್ಗೆ ಹೋಗೋದು. ಮೊಬೈಲ್ ತೆಗೆದುಕೊಳ್ಬೇಕಾ, EMI ಮೇಲೆ ತೆಗೆದುಕೊಳ್ಬೇಕು. ಗಾಡಿ ತೆಗೆದುಕೊಳ್ಬೇಕಾ, ಕಾರ್ ತೆಗೆದುಕೊಳ್ಬೇಕಾ, ಇನ್ನೂ ಯಾಕೆ 5,000 6,000 ಯಾವುದೋ ಒಂದು ಚಿಕ್ಕ ಪುಟ್ಟ ಐಟಮ್ಸ್ಗೂ ಅಷ್ಟೇ EMI ಇಲ್ಲ ಕ್ರೆಡಿಟ್ ಕಾರ್ಡ್. ಸೊ ಹಾಗಾಗಿ ನಾವು ಬಡವರಾಗ್ಬಿಟ್ಟಿದ್ದೇವೆ. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ದಟ್ ದೇ ಫಾಲೋ. ಫೋರ್ತ್ ಒನ್, ಐ ಮೀನ್ ದೇರ್ ಆರ್ ಸೋ ಮೆನಿ, ಬಟ್ ಇವತ್ತಿಗೆ ಸಾಕು ಅಂತ ನಾನು ಅಂದ್ಕೊಳ್ತೇನೆ. ಸೊ ಫೋರ್ತ್ ಒನ್ ಬಂದು ಚಾರಿಟಿ. ದೇ ನಂಬರ್ 1 ಇನ್ ಚಾರಿಟಿ. ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಪುಟ್ ದಿಸ್ ಆಸ್ ಫಸ್ಟ್. ಅವರು ಚಾರಿಟಿಯಲ್ಲಿ ನಂಬರ್ 1 ನಮ್ಮ ಮಕ್ಕಳಿಗೆ ಫಸ್ಟೇ ಹೇಳ್ಕೊಡ್ತಾರೆ, ಹೆಚ್ಚು ದಾನ ಮಾಡಿ, ಹೆಚ್ಚು ದಾನ ಧರ್ಮ ಮಾಡಬೇಕು ಅಂತಂತೇಳಿ. ಸೊ ಸೋಷಿಯಲ್ ಕಾನ್ಷಿಯಸ್ನೆಸ್ ಹೆಚ್ಚಿದೆ ಅವರಿಗೆ, ಈ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ. ಯಾರು ಹೆಚ್ಚು ಕೊಡ್ತಾರೋ ಅವರಿಗೆ ಹೆಚ್ಚು ಕೊಡಲ್ಪಡುತ್ತದೆ. ಯಾರು ಕೊಡಲ್ವೋ ಅವ್ರ ಹತ್ರ ಇರೋದನ್ನು ಕಿತ್ಕೊಂಡ್ಬಿಡ್ತಾರೆ ಯೂನಿವರ್ಸ್. ಸೊ ಹಾಗಾಗಿ ನಾವು ಹೆಚ್ಚು ಕೊಡೋರಂತ ಆಗಬೇಕು. ಸೊ ಅದನ್ನು ಜೂಯಿಷ್ ಕಮ್ಯುನಿಟಿಯಲ್ಲಿ ಅವ್ರ ಮಕ್ಕಳಿಗೆ ಹೇಳಿಕೊಡ್ತಾರೆ. ಸೊ ದೀಸ್ ಆರ್ ದ 4 ಥಿಂಗ್ಸ್ ಐ ಥಾಟ್ ಐ ವಿಲ್ ಶೇರ್ ವಿತ್ ಯು. ಇನ್ನೂ ಹೆಚ್ಚಿದೆ, ಇದನ್ನೆಲ್ಲ ಕೆಲವು ಸೂಕ್ಷ್ಮವಾದದ್ದು ಇರುತ್ತೆ. ಐ ನಾರ್ಮಲಿ ಡೋಂಟ್ ವಾಂಟ್ ಟು ಕೋಟ್ ದೆಮ್ ಎಸ್ A-rated, ಬಟ್ ದಟ್ ಈಸ್ ಓನ್ಲಿ ಫಾರ್ ಫ್ಯೂ ಪೀಪಲ್. ಸಪೋಸ್ ಈ ಚಾನಲ್ನ ಮಕ್ಕಳು ನೋಡ್ತಿರ್ತಾರೆ ಅಥವಾ ತುಂಬ ವಯಸ್ಕರು ನೋಡ್ತಿರ್ತಾರೆ, ಅವ್ರಿಗಿದು ಅನ್ವಯಿಸಲ್ಲ ಕೆಲವೊಂದು. ಹಾಗಾಗಿ ಇಂಥವನ್ನು ವರ್ಕ್ಶಾಪಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ನೀವು ಯಾರಾದರೂ ವರ್ಕ್ಶಾಪ್ ಬಂದಾಗ ಇದನ್ನು ನನ್ನ ಕೇಳಬೇಕು, ಯಾವುದು ಸರ್ ಅದು A-rated ಅಂತ ಹೇಳ್ತೀರಾ, ಯಾವುದು ಹೇಳಿ ನಮಗೆ ಅಂತಂದರೆ ನಾನು ಹೇಳ್ಕೊಡ್ತೇನೆ ದುಡ್ಡಿನ ಬಗ್ಗೆ. ಓಕೆ ಗುರುಜಿ, ಹಾಗಾದ್ರೆ ಇಷ್ಟು ವಿಷಯ ಹೇಳ್ಕೊಟ್ರಿ, ಇಷ್ಟು ಎಲಿಮೆಂಟ್ಸ್ನ ಫಾಲೋ ಮಾಡ್ತಾರೆ ಆ ಕಮ್ಯುನಿಟಿಯವರು ಅಂತ ಹೇಳಿದ್ರಿ. ಹಾಗಾದ್ರೆ ಇವತ್ತಿನ ಈ ಟಾಪಿಕ್ ಬಗ್ಗೆ ನಮಗೊಂದು ಟೆಕ್ನಿಕ್ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಎಸ್, ವೆಲ್, ಆ್ಯಕ್ಚುಲಿ ನೀವು ವರ್ಕ್ಶಾಪ್ ಬಗ್ಗೆ ತುಂಬ ಹೇಳಿದ್ರಿ. ನಾನು ಯಾವತ್ತೂ ವರ್ಕ್ಶಾಪ್ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ಕರ್ಮ ಕಳೆದವನಿಗೆ ಮಾತ್ರ ದುಡ್ಡು ಬರೋದಕ್ಕೆ ಸಾಧ್ಯ. ಸೊ ಕರ್ಮ ಕಳಿದೇ ಇದ್ದರೆ ನಮ್ಮ ಕ್ಲಾಸಿಗೆ ಮಾತ್ರ ಅಲ್ಲ, ಈ ಯೂಟ್ಯೂಬ್ ಚಾನಲ್ ನೋಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಹೆಚ್ಚೆಲ್ಲ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಮೇಡಮ್. ಅವರು ಯಾರಿಗೆ ಕರ್ಮ ಕಳೆದಿದೆ ಅವ್ರು ಬರಲಿ. ಆಮೇಲೆ ಯಾರೆಲ್ಲ ವರ್ಕ್ಶಾಪ್ ಬಂದಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನಾಗಲಿ ಅಥವಾ ನಮ್ಮ ಕಾರ್ಯಾಗಾರ ವರ್ಕ್ಶಾಪ್ ಆಗಲಿ ಇನ್ನೊಬ್ಬರಿಗೆ ಹೇಳಬೇಡಿ, ಇದನ್ನು ಪ್ರಮೋಟ್ ಮಾಡೋಂಗಿಲ್ಲ. ನೀವು MLM ಥರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಥರ ಅಲ್ಲಿ ತುಂಬ ಚೆನ್ನಾಗಿತ್ತು, ಅಲ್ಲಿ ಹೋಗಿ ಚೆನ್ನಾಗಾಗ್ತೀರಾ, ಆ ರೀತಿಯೆಲ್ಲ ಹೇಳೋದು ಬೇಡ. ಸೊ ಸರಸ್ವತಿ ಎಲ್ರಿಗೂ ಸಿಗ್ಬೋದು, ಲಕ್ಷ್ಮಿ ಕರ್ಮ ಕಳೆದವ್ರಿಗೆ ಮಾತ್ರ ಸಿಗುವಂಥದ್ದು. ಸೊ ಜಸ್ಟ್ ಚಿಲ್, ಯಾವಾಗ ನಿಮ್ಮ ಮನಸ್ಸು ಬರುತ್ತೋ ಅವಾಗ ಬನ್ನಿ, ನೀವು ಬರಲೇಬೇಕು ಅಂತಂತೇನಿಲ್ಲ. ಎನಿವೆ, ಕಮಿಂಗ್ ಟು ದಿ ಟೆಕ್ನಿಕ್ ದಟ್ ಯು ಆಸ್ಟ್. ಇದನ್ನು ನೀವು ಎಲ್ಲರೂ ಪಾಲನೆ ಮಾಡಬೇಕು. ಇನ್ಫ್ಯಾಕ್ಟ್ ಕೆಲವ್ರ ಮನೆಯಲ್ಲಿ ಬಡತನ ಬರೋದಕ್ಕೆ ಇದು ಕಾರಣ ಆಗಿರುತ್ತೆ. ನಾವು ನಾರ್ಮಲಿ ದೇವ್ರ ಕೋಣೆಯಲ್ಲಾಗಲಿ ಮನೆಯಲ್ಲಾಗಲಿ ದೀಪ ಹಚ್ತೇವೆ. ದೀಪ ಹಚ್ಚಿದಾಗ ಅದನ್ನು ಆರಿಸ್ಬೇಕಾಗುತ್ತೆ ಅಂದ್ಕೊಳ್ಳಿ. ಆಫ್ಟರ್ 3 ಅವರ್ 4 ಗಂಟೆ ಆದಮೇಲೆ ಆರಿಸ್ಬೇಕು ಅಂದ್ಕೊಂಡಾಗ ಹೇಗೆ ಆರಿಸ್ತೇವೆ? ಕೆಲವರು ಗೊತ್ತಿಲ್ಲದೆ ಬಾಯಿಂದ ಊದು ಬಿಡ್ತೇವೆ. ಹಾಗೆ ಊದೋ ಆಗಿಲ್ಲ, ಯಾಕಂದರೆ ಎಂಜಲು ಬಿದ್ದು, ಸೊ ಅದು ಅಪವಿತ್ರ ಅಂತಂತೇಳಿ. ಸೊ ನಾರ್ಮಲಿ ಕೆಲವರು ಇನ್ನೂ ಕೆಲವರು ಇರ್ತಾರೆ, ಅವರು ಬೆರಳಲ್ಲೇ ಹೀಗೆ ಮಾಡಿಬಿಡ್ತಾರೆ ಆರಿಸುವಂಥದ್ದು. ಅದನ್ನು ಯಾವತ್ತು ಜಸ್ಟ್ ಕೈಯಲ್ಲಿ ಹೀಗೆ ಮಾಡಿ ಆರಿಸ್ಬೇಕು, ಗಾಳಿಯ ಮೂಲಕ ಆರಿಸ್ಬೇಕು. ಇನ್ಫ್ಯಾಕ್ಟ್ ನೀವು ಏನಾದರೂ ಕೈಯಲ್ಲಿದ್ದರೆ ಅದರಲ್ಲಿ ಸ್ವಲ್ಪ ಹಿಂಗೆ ಗಾಳಿ ಬೀಸಿದ್ರೆ ಅದೇ ಆರೋಗ್ಬಿಡುತ್ತೆ, ಆ ರೀತಿ ಆರಿಸ್ಬೇಕು. ಎರಡನೇದು
ನಮ್ಮ ಮನೆಗಳ ಒಳಗಡೆ ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನ ಯೂಸ್ ಮಾಡಿ ಕೆಲವರು ಶೂಸ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡೆ ಮನೆಯೆಲ್ಲ ಓಡಾಡ್ತಿರ್ತಾರೆ. ಆಗ ನೀವು ಆ ಲಕ್ಷ್ಮಿನ ಮನೆ ಒಳಗಡೆ ಕರೆದುಕೊಂಡು ಹೋದಾಗೆ ನೀವೇ ಸ್ವತಃ. ಸೊ ಹಾಗೆ ಲಕ್ಷ್ಮಿನ ಕರ್ಕೊಂಡು ಹೋದಂಗಲ್ಲ. ಸೊ ಚಪ್ಪಲಿ ಎಲ್ಲಿರಬೇಕೋ ಅಲ್ಲಿ ಬಿಟ್ಟರೆ ಅದಕ್ಕೆ ಒಳ್ಳೆಯದು. ಇದು 2ನೇದು. 3ನೇದು ಬಂದು ಮೇಡಮ್, ನಾವು ಹೊಸ್ತಿಲಿದೆಯಲ್ವಾ, ಮನೆಯ ಬಾಗಿಲು ಹೊಸ್ತಿಲಿದೆಯಲ್ವಾ, ಅದನ್ನು ತುಳ್ಕೊಂಡು ಒಳಗಡೆಗೆ ಹೋಗಬಾರ್ದು, ಅದನ್ನು ದಾಟಿ ಹೋಗಬೇಕು. ಇನ್ನೂ ಕೆಲವರು ಬಡ ಮನಸ್ಥಿತಿ ಉಳ್ಳಂಥವ್ರು ಹೊಸ್ತಿಲ ಮೇಲೆ ಕೂತ್ಕೊಂಡಿರ್ತಾರೆ, ನೋಡಿದ್ದೀರಾ? ಸೊ ಅದು ತಪ್ಪು. ಆಮೇಲೆ ಹೊಸ್ತಿಲು ಹೊರಗಡೆ ಒಂದು ಕಾಲು ಒಳಗಡೆ ಒಂದು ಕಾಲು ಇಟ್ಕೊಂಡು ಇನ್ನೊಬ್ಬರ ಹತ್ರ ಮಾತಾಡೋದಾಗಲಿ, ಇನ್ನೊಬ್ಬರ ಹತ್ರ ಏನೋ ತೆಗೆದುಕೊಳ್ಳೋದಾಗಲಿ ಕೊಡೋದಾಗಲಿ ಮಾಡಬಾರ್ದು. ಇವೆಲ್ಲ ಮಾಡಿದಾಗ ಕಲಿ ಅಥವಾ ಆ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಮನೆಗೆ ಬಂದುಬಿಡ್ತಾಳೆ. ಜಾಗ್ರತೆ. ಇವೆಲ್ಲ ಸೂಕ್ಷ್ಮವಾಗಿರುತ್ತೆ. ನಮ್ಮ ಈ ಭಾರತದ ಒಂದು ಸಂಸ್ಕಾರದಲ್ಲಿ ಇವೆಲ್ಲ ಇದ್ದಾವೆ, ನಾವು ಮರ್ತೋಗಿದ್ದೀವಿ. ದಯವಿಟ್ಟು ಕಲಿತು ನಾವೆಲ್ಲರೂ ಶ್ರೀಮಂತರಾಗಬೇಕು. ಶ್ರೀಮಂತರಾಗೋದು ನಮ್ಮ ಹಕ್ಕು ಮತ್ತು ನಮ್ಮ ಜವಾಬ್ದಾರಿ ಗೊತ್ತಿರಲಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ 29ನೇ ತಾರೀಕು ಸೆಪ್ಟೆಂಬರ್ ದಯವಿಟ್ಟು ಎಲ್ಲರೂ ಪ್ರೀ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಇದೊಂದು ಸಣ್ಣ ವಿನಂತಿ ನಮ್ಮ ಕಡೆಯಿಂದ. ಯಾಕಂದರೆ ಕಳೆದ ಬಾರಿ 25ನೇ ತಾರೀಕು ಆಗಸ್ಟ್ನಲ್ಲಿ ಇದೇ ಥರ ವರ್ಕ್ಶಾಪ್ ಆದಾಗ ಸ್ವಲ್ಪ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ಗಳಿಂದ ಕಷ್ಟ ಆಗಿತ್ತು. ನಿಮಗೆ ನಾವು ಎಲ್ಲ ಥರ ಏನು ಹೇಳ್ತಾರೆ ಹಾಸ್ಪಿಟಾಲಿಟಿನ ಕೊಡ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ 29ನೇ ತಾರೀಕು ಸೆಪ್ಟೆಂಬರ್ ದಯವಿಟ್ಟು ಪ್ರೀ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಬನ್ನಿ ಅಂತ ಕೇಳ್ಕೊತಿದ್ದೀವಿ. ಮನಿ ಇಸ್ ಹ್ಯಾಪಿನೆಸ್ 29ನೇ ತಾರೀಕು ಸೆಪ್ಟೆಂಬರ್ 2024 ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ಏನಾದರೂ ಇದ್ರೆ ಅಂತಹ ದೋಷಗಳನ್ನ ಈ ಮುಂಬರುವ ಇದೇ ತಿಂಗಳು 29ನೇ ಸೆಪ್ಟೆಂಬರ್ 2024 ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ಗುರುಗಳು ಪಂಚಭೂತ ಮಹಾವಿಶ್ವಶಕ್ತಿಯ ಮೂಲಕ ಧನದೋಷ ನಿರ್ಮೂಲನೆ ಮಾಡಲಿದ್ದಾರೆ. ಧನದೋಷವಿರುವ ವ್ಯಕ್ತಿಗಳಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು ಏನು? ಏನ್ ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರೋದು, ಅನಗತ್ಯವಾಗಿ ಖರ್ಚು ಆಗೋದು, ಕೆಲಸ ಅಥವಾ ಬಿಸ್ನೆಸ್ ಕೈಗೆ ಹತ್ತದೇ ಇರೋದು, ಸಾಲ ಆಗುವುದು, ಏನೇ ಮಾಡಿದ್ರೂ ಸಾಲ ತೀರ್ತಿಲ್ಲ, ಹೆಚ್ಚು ಸಾಲ ಆಗ್ತಿದೆ ಅನ್ನುವವರು, ಚಿನ್ನ ಬಂಗಾರ ಏನೇ ಮಾಡಿದ್ರೂ ತೆಗೆದುಕೊಳ್ಳಲು ಆಗದೆ ಇರೋರು, ಇದ್ದಿದ್ದ ಚಿನ್ನವನ್ನ ಕೂಡ ಅಡ ಇಡುವಂಥದ್ದು, ನಮಗೆ ಬರಬೇಕಾಗಿರುವ ಆಸ್ತಿಯಲ್ಲಿ ಪಾಲು ಬರದೇ ಇರೋದು, ಕೋರ್ಟ್ ಕೇಸ್ ಆಗೋದು, ಎಷ್ಟೇ ದಿನ ಆದರೂ ಕೇಸ್ ಇತ್ಯರ್ಥ ಆಗದೆ ಇರೋದು, ಸ್ವಂತ ಮನೆ ಕಟ್ಟಲು ಆಗದೆ ಇರೋದು, ಮನೆ ಇದ್ರೂ ಶಾಂತಿ ಸಮಾಧಾನ ಇಲ್ಲದೆ ಇರೋದು. ಈ ಪೂರ್ವ ಜನ್ಮದ ಧನದೋಷ ಮುಕ್ತಿಯಾದರೆ ನಮ್ಮಲ್ಲಿ ಹೊಸ ವಿಶ್ವ ಚೈತನ್ಯ ಬಂದು ನಮಗೆ ಹಣದ ದಾರಿ ಕಾಣುತ್ತೆ, ಹೆಚ್ಚೆಚ್ಚು ಹಣದ ಅವಕಾಶಗಳು ಬರ್ತದೆ, ಕೆಲಸದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಲಾಭ ಕಾಣ್ತೀರಾ, ಸಾಲ ತೀರುತ್ತದೆ, ಕೋರ್ಟ್ ಕೇಸ್ಗಳು ಸಾಲ್ವ್ ಆಗುತ್ತೆ, ನಮಗೆ ಸಿಗಬೇಕಾದ ಆಸ್ತಿಯಲ್ಲಿ ಪಾಲು ಸಿಗುತ್ತೆ, ಬಂಗಾರ ತೆಗೆದುಕೊಳ್ಳಲು ಮತ್ತು ಮನೆ ಕಟ್ಟಲು ಆಗುತ್ತೆ. ಮುಂಚೆಯ ರೀತಿ ಯಾವುದೂ ಇರೋದಿಲ್ಲ. ಲೈಫ್, ಹಣ, ಆಸ್ತಿ, ಐಶ್ವರ್ಯದ ಕಡೆ ಚೇಂಜ್ ಆಗುತ್ತೆ. ಎರಡನೆಯ ವಿಶೇಷತೆ, ಗುರುಗಳು ತಮ್ಮ ಬಹುನಿರೀಕ್ಷಿತ ಹೊಸ 2 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಈ ಪುಸ್ತಕಗಳನ್ನು ಅವರೇ ತಮ್ಮ ಅಮೃತ ಹಸ್ತದಿಂದ ಬರೆದಿದ್ದಾರೆ. ಅವರೇ ಬಂದು ಮುಂದಿನ ವರ್ಕ್ಶಾಪ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಮೊದಲನೆಯ ಪುಸ್ತಕ ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ಸ್ ಆ್ಯಂಡ್ ಟೆಕ್ನಿಕ್ಸ್. ಈ ಹಣದ ಪುಸ್ತಕದಲ್ಲಿ ಏನೇನು ಇರುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಎಲ್ಲ ಅಫರ್ಮೇಷನ್ಗಳು ಇರುತ್ತೆ ಹಾಗೂ ಅದನ್ನು ಹೇಗೆ ಮಾಡೋದು ಎನ್ನುವ ಸಂಪೂರ್ಣ ಮಾಹಿತಿ ಇದರಲ್ಲಿರುತ್ತೆ. ಉದಾಹರಣೆಗೆ, ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಾಗಿದ್ದು ಶ್ರೀಮಂತ ವ್ಯಕ್ತಿಗಳಾಗಬೇಕು ಅಂದರೆ ಯಾವ ಅಫರ್ಮೇಷನ್ ಮಾಡಬೇಕು, ಯಾವ ವಿಶ್ವತಂತ್ರವನ್ನು ಹೇಗೆ ಯಾವಾಗ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿರುತ್ತೆ. ಸಾಲ ತೀರಿಸಲು ಯಾವ ಅಫರ್ಮೇಷನ್ ಮಾಡಬೇಕು ಹಾಗೂ ಯಾವ ವಿಶ್ವಕ್ರಿಯೆಗಳನ್ನು ಮಾಡಬೇಕು, ಮದುವೆಯಾಗದಿದ್ರೆ ಅಥವಾ ಮದುವೆಯಾಗಿ ಮಕ್ಕಳಾಗದಿದ್ರೆ ಅದಕ್ಕೆ ಯಾವ ಅಫರ್ಮೇಷನ್ ಹೇಳಬೇಕು, ಯಾವ ವಿಶ್ವಕ್ರಿಯೆ ಮಾಡಬೇಕು, ಅದರ ಸಂಪೂರ್ಣ ಸುಲಭ ಮಾರ್ಗಗಳು ಈ ಪುಸ್ತಕದಲ್ಲಿದೆ. ಮೂರನೇ ವಿಶೇಷತೆ, ಪೂರ್ವ ಜನ್ಮದ ದೋಷ ವಿಮುಕ್ತಿಗೆ ಬರುವಾಗ 1 ತಾವರೆ ಹೂವು ಅಥವಾ 1 ಮೊಳ ಕನಕಾಂಬರ ಹೂವು ಅಥವಾ 1 ಮೊಳ ಮಲ್ಲಿಗೆ ಹೂವು ತನ್ನಿ. ಅದರ ಜೊತೆಗೆ 1 ಹಿಡಿ ಕಲ್ಲುಪ್ಪು ತರಲು ಮರೆಯದಿರಿ. ನಾಲ್ಕನೇ ವಿಶೇಷತೆ, ರಿಪೀಟರ್ಸ್ಗಳಿಗೆಲ್ಲ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಐದನೇ ವಿಶೇಷತೆ, ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ.
ಹಾಗೆ 6ನೇ ವಿಶೇಷತೆ ಏನಂದ್ರೆ ಎಂದಿನಂತೆ ಮನಿ ಮೆಡಿಟೇಷನ್, ಹಣವನ್ನ ಸುಲಭವಾಗಿ ಅಟ್ರಾಕ್ಟ್ ಮಾಡುವ ವಿಶ್ವತಂತ್ರಗಳು, ಬಜೆಟಿಂಗ್ ಟೆಕ್ನಿಕ್ಸ್, ಸಾಲ ತೀರಿಸುವ ವಿಧಾನಗಳು ಎಲ್ಲವೂ ಈ ಪುಸ್ತಕಗಳಲ್ಲಿ ಹಾಗೂ ಮುಂಬರುವ ವರ್ಕ್ಶಾಪ್ನಲ್ಲಿ ಇರುತ್ತೆ. ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ಪ್ರೀ ಬುಕಿಂಗ್ ಮಾಡುವುದಕ್ಕೆ ಆಗದೇ ಇರುವವರು 29ನೇ ತಾರೀಕು ಸೆಪ್ಟೆಂಬರ್ 2024 ಬೆಳಗ್ಗೆ ಆನ್ ಸ್ಪಾಟ್ ಬುಕಿಂಗ್ ಮಾಡುವ ಅವಕಾಶನ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶನ ಸದುಪಯೋಗಿಸಿಕೊಳ್ಳಿ.